ಕೂಡ ಚಾನ್ಸ್ CM ಅನ್ನು ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಕ್ಷುಲ್ಲಕ ಕಾರಣಕ್ಕೆ CM ಅನ್ನು ಪಾರ್ಟಿ ಮಾಡಿದ್ದಾರೆ. ನಾವು ಹೋರಾಟಕ್ಕೆ ಸದಾ ಸಿದ್ಧವಾಗಿದ್ದೀವಿ. ಸಂವಿಧಾನ ರಕ್ಷಣೆ ಮಾಡೋದಕ್ಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ರಾಜ್ಯಪಾಲರನ್ನು ಸಂವಿಧಾನಬದ್ಧವಾಗಿ ಇಲ್ಲಿ ಬಿಟ್ಟಿದ್ದಾರೆ. ಅವರ ಕರ್ತವ್ಯ ಪಕ್ಷ ಭೇದಗಳನ್ನು ಬಿಟ್ಟು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಪ್ರಜಾಪ್ರಭುತ್ವಕ್ಕೆ ಶಕ್ತಿಯನ್ನು ತುಂಬ. ದುರಾದೃಷ್ಟ ಅವರು ಇವತ್ತು BJPಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುತೇಕ ಇತಿಹಾಸದಲ್ಲಿ ಇಂಥವೆಲ್ಲ ಕೆಟ್ಟ ಘಟನೆಗಳಾಗಿ ಉಳಿಯುತ್ತದೆ. ಇದಾಗಬಾರ್ದು. ರಾಜ್ಯಭಾರ ಮಾಡೋದಕ್ಕೆ 136 ಜನನ ಆಯ್ಕೆ ಮಾಡಿ ನಮಗೆ ಜನಾದೇಶ ಬಂದಿದೆ. ಆ ಜನಾದೇಶದಿಂದ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇಂಥ ಸಣ್ಣ ಸೈಟ್ಗಳ ವಿಷಯದಲ್ಲಿ ನಾವೀಗಾಗಲೇ ದೇಸಾಯಿ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ. ಅಪಾಯಿಂಟ್ಮೆಂಟ್ನಲ್ಲಿ ಏನು ರಿಪೋರ್ಟ್ ಬರ್ತದೆ ಆ ರಿಪೋರ್ಟ್ ಮೇಲೆ ಅವರು ತೀರ್ಮಾನ ತೆಗೆದುಕೊಳ್ಬೋದು. ಆ ರಿಪೋರ್ಟ್ ಬರದೇ ಪ್ರಾಸಿಕ್ಯೂಷನ್ ಮಾಡೋದು, ನೋಟಿಸ್ ಕೊಡೋದು ಇವು ಕಾನೂನು ಬಾಹಿರ ಅಂತ ನನ್ನ ಭಾವನೆ. ನಾನು ಕೂಡ ವಕೀಲನಾಗಿ ಕೆಲಸ ಮಾಡಿದ್ದೇನೆ. ಯಾವುದಕ್ಕೂ ಇತಿಮಿತಿ ಇರ್ತದೆ. ಪ್ರಜಾಪ್ರಭುತ್ವದಲ್ಲಿ ಸುಭದ್ರವಾಗಿ ಅತ್ಯುತ್ತಮವಾದಂಥ ಕೆಲಸ ಮಾಡುವಂಥ ಸರ್ಕಾರಗಳನ್ನು ಬುಡಮೇಲು ಮಾಡುವಂಥ ಕೆಲಸವನ್ನು ಮಾಡೋದು, ಇದು ಸಂವಿಧಾನ ಕಗ್ಗೊಲೆ ಆಗ್ತದೆ. ಇದು ಕೈ ಹಾಕಬಾರ್ದಂತ BJPಯವರಿಗೆ ನಾನು ಮನವಿ ಮಾಡ್ತೀನಿ.